ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಶಕ್ತನಾದ ಪಾವನಾತ್ಮರು ನನ್ನೊಳಗೆ ಇರುವ ಕಾರಣ ಕಾಡಿಸುವ ಸೈತಾನನ ಓಡಿಸಿದೆ ಯೇಸು ವಾಕ್ಯದಿ. ಹಲ್ಲೇಲು ಹಲ್ಲೇಲುಯ್ಯ, ಹಲ್ಲೇಲು ಹಲ್ಲೇಲುಯ್ಯ, ಹಲ್ಲೇಲು ಹಲ್ಲೇಲುಯ್ಯ, ಹಲ್ಲೇಲು ಹಲ್ಲೇಲುಯ್ಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆಗಳು 37. ಇದರ ಟೈಟಲ್ ನೋಡುವುದಾದರೆ ಸಜ್ಜನ ದುರ್ಜನರ ಬಲಾಬಲ. ಅಂದರೆ ಸಜ್ಜನರು ಮತ್ತು ದುರ್ಜನರು, ಅವರ ಶಕ್ತಿ ಸಾಮರ್ಥ್ಯಗಳು, ಅವರ ಬಲಾಬಲ ಅನ್ನುವ ರೀತಿಯಲ್ಲಿ. ಕೇಡು ಮಾಡುವವರ ನೋಡಿ ಸಿಡಿಮಿಡಿಯಾಗಬೇಡ, ದುರಾಚಾರಿಗಳ ಕಂಡು ಮಚ್ಚರಗೊಳ್ಳಬೇಡ. ಅವರು ಒಣಗಿ ಹೋಗುವರು ಕಾಡು ಗರಿಕೆಯಂತೆ, ಬೇಗ ಬಾಡಿ ಹೋಗುವರು ಕಾಯಿ ಪಲ್ಯೆಯಂತೆ. ಕೇಡನ್ನ ಮಾಡುವವರು ಅಥವಾ ದುರ್ಜನರು, ಅದನ್ನ ನೋಡಿ ಸಜ್ಜನರಾದ ನಾವು ಉರಿಗೊಳ್ಳುವುದು ಬೇಡ, ಕೋಪೋದ್ರಿಕ್ತರಾಗುವುದು ಬೇಡ, ಅವರಿಗೇನಾದ್ರೂ ಮಾಡೋಣ ಎಂದು ತೀರ್ಮಾನ ತೆಗೆದುಕೊಳ್ಳುವುದು ಬೇಡ. ಬದಲಿಗೆ ದೇವರಿಗೆ ಒಪ್ಪಿಸಿಕೊಟ್ಟು ಸಮಾಧಾನದಿಂದಿರು. ಒಳಿತನ್ನು ಮಾಡು, ಪ್ರಭುವಿನಲ್ಲಿ ಭರವಸೆ ಇಟ್ಟು ಸುರಕ್ಷಿತವಾಗಿ ಬಾಳು. ಸಿರಿನಾಡಿನಲ್ಲಿದ್ದು ದೇವರು ಕೊಡುವ ನಾಡಿನಲ್ಲಿ ನಾವು ಸುರಕ್ಷಿತರಾಗಿ ಬಾಳಬೇಕಾದರೆ ನೀನು ಒಳಿತನ್ನು ಮಾಡು, ಪ್ರಭುವಿನಲ್ಲಿ ಭರವಸೆ ಇಟ್ಟು. ದೇವರು ನನ್ನೊಂದಿಗೆ, ದೇವರು ನನ್ನನ್ನು ಮುನ್ನಡೆಸುವವರಾಗಿದ್ದಾರೆ, ನನ್ನ ಯೇಸು ನನ್ನ ರಕ್ಷಕ ಎಂದು ಭರವಸೆಯಿಂದ ನೀನು ನಿನ್ನ ಜೀವನವನ್ನ ಮುನ್ನಡೆಸು. ಪ್ರಭುವಿನಿಂದಲೇ ಬಯಸು ನಿನ್ನ ಆನಂದವನ್ನು, ನೆರವೇರಿಸುವ ನಾಥ ನಿನ್ನ ಮನದ ಆಸೆಯನು. ಇದನ್ನ ಇನ್ನೊಂದು ಟ್ರಾನ್ಸ್ಲೇಷನ್ ಅಲ್ಲಿ ನೋಡುವುದಾದರೆ, ನಿನ್ನ ಮನದಾಸೆಯನ್ನು ಆತ ನೆರವೇರಿಸುವನು, ಪ್ರಭುವಿನಲ್ಲಿ ನೀನು ಆನಂದಗೊಳ್ಳು ಎಂಬುದಾಗಿ. ಪ್ರಭುವಿನಲ್ಲಿ ಆನಂದಗೊಳ್ಳು. ಅದಕ್ಕೆ ಸಂತ ಪೌಲ ಹೇಳ್ತಾರೆ ಫಿಲಿಪ್ಪ 4:4, ಪ್ರಭುವಿನಲ್ಲಿ ಆನಂದಿಸಿ, ಸತತವು ಪ್ರಭುವಿನಲ್ಲಿ ಆನಂದಿಸಿ ಎಂದು ನಾನು ನಿಮಗೆ ಒತ್ತಿ ಒತ್ತಿ ಹೇಳುತ್ತೇನೆ. ಪ್ರಭುವಿನಲ್ಲಿ ನಾವು ಆನಂದಗೊಂಡು ಆತನನ್ನು ಸ್ತುತಿಸಿ ಮಹಿಮೆ ಪಡಿಸಿ ಆರಾಧಿಸುವಾಗ ಆತನು ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸುವವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ನನ್ನ ಆಸೆ ಆಕಾಂಕ್ಷೆಗಳನ್ನು ಪೂರೈಸುವ ಕರ್ತರು ನನ್ನ ಯೇಸು ನನ್ನ ರಕ್ಷಕ, ಆಮೆನ್ ಎಂದು ಟೈಪ್ ಮಾಡುವ. ಈ ಸಮಯದಲ್ಲಿ ನಿಮ್ಮ ಮನಸ್ಸಿನ ಬೇಡಿಕೆ, ಕೋರಿಕೆ, ಆಸೆ ಆಕಾಂಕ್ಷೆಗಳನ್ನ ದೇವರು ವೀಕ್ಷಿಸುವವರಾಗಿದ್ದಾರೆ. ನಾವು ಮಾಡಬೇಕಾದುದಾದರೇನು? ಪ್ರಭುವಿನಲ್ಲಿ ಆನಂದಿಸು. ಎಲ್ಲಾ ಸಮಯ ಸಂದರ್ಭಗಳಲ್ಲಿ ಸೋತು ಹೋಗದೆ ಆತನಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರವನ್ನ ಸಲ್ಲಿಸು. ಪ್ರಭುವಿಗೆ ಬಿಡು ಜೀವನ ಯಾತ್ರಾ ಚಿಂತೆಯನ್ನು, ಭರವಸೆಯಿಂದಿರು, ಆತನು ಅದನ್ನು ಸಾಗಿಸುವನು. ನಿನ್ನ ಜೀವನದ ಯಾತ್ರೆಯನ್ನು, ನಿನ್ನ ಜೀವನದ ಆಗು ಹೋಗುಗಳನ್ನು ಪ್ರಭುವಿಗೆ ಬಿಡು. ಯಾಕೆ? ಪ್ರಾರಂಭ ಮಾಡಿದವನು ನಾನೇ, ಅದನ್ನು ಅಂತ್ಯಗೊಳಿಸುವವನು ನಾನೇ. ನಮ್ಮ ಜೀವನದ ಪ್ರಾರಂಭ ಪ್ರಭು ಯೇಸು ಮಾಡಿರುವುದು, ಅದರ ಅಂತ್ಯ ಏನೆಂದು ದೇವರಿಗೆ ಗೊತ್ತು. ಆದ ಕಾರಣ ನೀನು ಚಿಂತೆ ಪಡಬೇಡ. ಚಿಂತೆ ಮಾಡಿ ಮಾಡಿ ನಿಮ್ಮ ಒಂದು ತಲೆಗೂದಲನ್ನು ಬೆಳ್ಳಗಾಗಲಿ ಕಪ್ಪಗಾಗಲಿ ಮಾಡಲು ಸಾಧ್ಯವೇ? ಚಿಂತೆ ಮಾಡಿ ಮಾಡಿ ನಿಮ್ಮ ಆಯುಷ್ಕಾಲವನ್ನು ಕೊಂಚ ಕಾಲ ಹೆಚ್ಚಿಸಿಕೊಳ್ಳಲು ಸಾಧ್ಯವೇ? ಇಲ್ಲ. ಹೀಗಿರುವಾಗ ಯಾಕೆ ಅನಾವಶ್ಯಕ ಚಿಂತೆ ಪೇಚಾಟಗಳಿಗೆ ಗುರಿಯಾಗಿರುವಿರಿ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಆದರೂ ಅವುಗಳನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ಅವುಗಳನ್ನು ಪೋಷಿಸುತ್ತಾರೆ. ಕಾಡಿನಲ್ಲಿ ಬೆಳೆಯುವ ವನ ಕುಸುಮಗಳನ್ನು ನೋಡಿ, ಅವು ಎಷ್ಟು ವೈಭವ, ಎಷ್ಟು ಸೌಂದರ್ಯ, ದೇವರು ಅವುಗಳನ್ನು ಪೋಷಿಸುವವರಾಗಿದ್ದಾರೆ. ಹೀಗಿರುವಾಗ ಎಲೆ ಮಾನವ, ಯಾಕೆ ನೀನು ಚಿಂತಿಸುತ್ತಿ? ಚಿಂತಿಸುವುದನ್ನು ಬಿಟ್ಟು ದೇವರನ್ನ ಸ್ತುತಿಸಲು ಪ್ರಾರಂಭ ಮಾಡು. ನಿನ್ನ ಜೀವಿತದಲ್ಲಿ ಅದ್ಭುತವನ್ನ ಕಾಣುವೆ. ಬೆಳಗಿಸುವನು ನಿನ್ನ ಸತ್ಯಸಂಧತೆಯನ್ನು ಸೂರ್ಯೋದಯದಂತೆ, ಪ್ರಕಟಿಸುವನು ನಿನ್ನ ನ್ಯಾಯ ನಿಷ್ಠೆಯನ್ನು ನಡು ಹಗಲಿನಂತೆ. ಪ್ರಭುವಿನ ಮುಂದೆ ಪ್ರಶಾಂತನಾಗಿರು, ಆತನಿಗೋಸ್ಕರ ಕಾದಿರು. ಸ್ವಾರ್ಥಿಗಳ ಕುತಂತ್ರಿಗಳ ಏಳಿಗೆಯನ್ನು ಕಂಡು ಉರಿಗೊಳ್ಳದಿರು. ನಮಗೆ ವಿರುದ್ಧವಾಗಿ ಶತ್ರುಗಳು ಎದ್ದೇಳುವಾಗ, ಅವರು ಮಾಡುವ ಕುತಂತ್ರಗಳನ್ನ ನೋಡುವಾಗ ಕೋಪಗೊಳ್ಳಬೇಡ. ಎಫೆಸ 4:26, ಕೋಪ ಮಾಡಬೇಕಾಗಿ ಬಂದರು ಪಾಪ ಮಾಡಬೇಡ. ಕೋಪ ಬಂದಾಗ ಏನಾಗುತ್ತೆ? ಅವರು ಒಂದು ಚಾಡಿ ಮಾತು ಹೇಳಿದ್ರೆ ನಾವು ಅವರ ಮೇಲೆ ಇನ್ನೂ 2 ಚಾಡಿ ಮಾತು ಹೇಳೋಣ ಅಲ್ವಾ? ಅವರು ನನಗೆ ಮೋಸ ಮಾಡಿದ್ದರೆ ನಾನು ಇನ್ನೂ ಮೋಸ ಮಾಡುತ್ತೇನೆ. ಇದಲ್ಲ ನಮ್ಮ ಕೆಲಸ.
ಅವರ ಕುತಂತ್ರಗಳನ್ನ ನೋಡಿ ಉರಿಗೊಳ್ಳಬೇಡ, ಕೋಪ ಮಾಡಿಕೊಳ್ಳಬೇಡ. ಕೋಪ ಮಾಡಬೇಕಾಗಿ ಬಂದರು ಪಾಪದ ಕೆಲಸಕ್ಕೆ ಕೈ ಹಾಕಬೇಡ. ಬದಲಿಗೆ ಪ್ರಭುವನ್ನ ನಂಬಿ ಪ್ರಭುವಿನ ಮುಂದೆ ಪ್ರಶಾಂತವಾಗಿರು, ಶಾಂತನಾಗಿರು, ಭರವಸೆಯಿಂದ ಇರು. ಪ್ರಭು ಕಾರ್ಯ ಮಾಡುವರು ಎಂದು. ಈ ವಾಕ್ಯಕ್ಕೆ ರೆಫರೆನ್ಸ್ ಆಗಿ ಒಂದು ಅದ್ಭುತಕರವಾದ ವಚನ, ಯೆಶಾಯ 30:15. ನೀವು ಪಶ್ಚಾತ್ತಾಪ ಪಟ್ಟು ನನಗೆ ಅಭಿಮುಖನಾಗಿ ನೆಮ್ಮದಿಯಿಂದ ಇದ್ದರೆ, ಸಮಾಧಾನದಿಂದ ಇದ್ದರೆ ನೀವು ಉದ್ಧಾರವಾಗುವಿರಿ, ರಕ್ಷಣೆಯನ್ನು ಹೊಂದಿಕೊಳ್ಳುವಿರಿ. ಶಾಂತಿ, ಸಮಾಧಾನ ಮತ್ತು ಭಕ್ತಿ ಭರವಸೆಯಲ್ಲೇ ಶಕ್ತಿಯನ್ನು ಪಡೆಯುವಿರಿ. ನಮ್ಮ ಶಕ್ತಿಯಲ್ಲಿದೆ ಪ್ರಭುವಿನಲ್ಲಿ ಶಾಂತರಾಗಿರುವುದು, ಪ್ರಭುವಿನಲ್ಲಿ ಸಮಾಧಾನವನ್ನು ಕಂಡುಕೊಳ್ಳುವುದು, ಪ್ರಭುವಿನಲ್ಲಿ ಭಯಭಕ್ತಿಯಿಂದ ಇರುವುದು, ಪ್ರಭು ಎಲ್ಲವನ್ನ ನೋಡಿಕೊಳ್ಳುತ್ತಾರೆ ಎಂದು ಭರವಸೆಯಿಂದ ಇರುವುದು. ಇದರಲ್ಲಿ ನೀವು ಶಕ್ತಿಯನ್ನ ಪಡೆಯುವಿರಿ. ಆದರೆ ನೀವು ಒಪ್ಪಿಕೊಳ್ಳಲಿಲ್ಲ. ಬದಲಿಗೆ ಬೇಡ ಬೇಡ, ನಾವು ಕುದುರೆಗಳ ಮೇಲೆ ಓಡಿ ಹೋಗುತ್ತೇವೆ ಎಂದುಕೊಂಡಿರಿ, ಅಂತೆಯೂ ಓಡಿ ಹೋಗುತ್ತೀರಿ. ನಾವು ದೌಡೋಡುವ ಕುದುರೆಗಳ ಮೇಲೆ ಸವಾರಿ ಮಾಡುತ್ತೇವೆ ಎಂದುಕೊಂಡಿರಿ, ಅಂತೆಯೇ ದೌಡೋಡುವರೆ ನಿಮ್ಮನ್ನು ಅಟ್ಟಿಕೊಂಡು ಬರುವರು. ಇಲ್ಲ ಇಲ್ಲ, ನಾವು ವೇಗವಾಗಿ ಹೋಗ್ತೀವಿ, ನಾನು ಏನಂತ ತೋರಿಸ್ತೀನಿ, ನಾನು ಏನ್ ಮಾಡ್ತೀನಿ ನೋಡು ಅಂತ ನೀವು ಕುದುರೆಗಳಂತೆ ವೇಗವಾಗಿ ಮಾಡ್ತೀರಾ. ನೀವು ಎಷ್ಟು ವೇಗವಾಗಿ ಓಡ್ತೀರೋ ನಿಮಗಿಂತ ವೇಗವಾಗಿ ಬರುವವನು ನಿಮ್ಮನ್ನ ಅಟ್ಯಾಕ್ ಮಾಡುತ್ತಾನೆ. ಆದ ಕಾರಣ ಪ್ರಭುವಿನ ಸನ್ನಿಧಾನದಲ್ಲಿ ಸಮಾಧಾನದಿಂದಿರಿ, ಭರವಸೆಯಿಂದಿರಿ, ನೆಮ್ಮದಿಯಿಂದಿರಿ. ಯಾವಾಗ ನಮಗೆ ಭರವಸೆ? ನನಗೊಬ್ಬ ರಕ್ಷಕ ಇದ್ದಾರೆ, ನನ್ನ ಕುಟುಂಬವನ್ನು ಕಾಪಾಡುವ ರಕ್ಷಕ, ನನ್ನನ್ನು ಆಶೀರ್ವದಿಸಿ ಸಂರಕ್ಷಿಸುವ ರಕ್ಷಕ ಇದ್ದಾರೆ ಎನ್ನುವಾಗ ನಿಮ್ಮ ಮನಸ್ಸಿನಲ್ಲಿ ಸಮಾಧಾನವಿರುತ್ತದೆ. 9ನೇ ವಚನ, 8ನೇ ವಚನ. ಅಡಗಿಸು ಕೋಪವನ್ನು, ವರ್ಜಿಸು ಕ್ರೋಧವನ್ನು, ಕಿಡಿಕಿಡಿಯಾಗಬೇಡ, ತರುವುದು ಅದು ಕೇಡನು. ಅತಿಯಾಗಿ ಕೋಪಗೊಳ್ಳಬೇಡ, ಕೋಪಿಷ್ಠನ ಸಹವಾಸ ಮಾಡಬೇಡ ಎಂದು ಜ್ಞಾನೋಕ್ತಿಗಳಲ್ಲಿ ನಾವು ನೋಡುತ್ತೀವಿ. ಆ ಕೋಪದ ಆತುರದಲ್ಲಿ ಅವನು ತಪ್ಪಾದ ಕೆಲಸಗಳನ್ನ ಮಾಡಿ ತದನಂತರ ಪಶ್ಚಾತ್ತಾಪ ಪಡಬೇಕಾಗಿರುತ್ತದೆ. ಕೋಪಿಷ್ಠನ ಸಹವಾಸ ಬೇಡ. ಕೋಪ, ಅತಿಯಾದ ಕೋಪೋದ್ರೇಕ ಶಾಪಗ್ರಸ್ತ ಎಂಬುದಾಗಿ ಆದಿಕಾಂಡ 49ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ವಧಿತರಾಗಿ ನಾಶವಾಗುವರು, ಕೇಡು ಮಾಡುವವರು, ಪ್ರಭುವಿಗಾಗಿ ಕಾಯುವವರು ನಾಡಿಗೆ ಒಡೆಯರಾಗುವರು. ಕೇಡು ಮಾಡುವವರು ಇಂದಲ್ಲ ನಾಳೆ ನಾಶವಾಗುತ್ತಾರೆ. ಆದರೆ ಪ್ರಭುವಿನಲ್ಲಿ ಭರವಸೆ ಇಟ್ಟವರು ನಾಡನ್ನ ವಶಪಡಿಸಿಕೊಳ್ಳುತ್ತಾರೆ. ನೀತಿವಂತನು ದೇಶವನ್ನ ವಶಪಡಿಸಿಕೊಳ್ಳುವನು. ದುರುಳರು ಕಾಣದೆ ಹೋಗುವನು, ಕೊಂಚ ಕಾಲದಳು ಹುಡುಕಿದರೂ ಕಾಣಸಿಗನು ಊರು ಕೇರಿಗಳಲು. ದುರುಳರು ಹುಡುಕಿದರೂ ನಿಮ್ಮ ಕಣ್ಣಿಗೆ ಸಿಗುವುದಿಲ್ಲ. ಮೋಶೆ ಮತ್ತು ಇಸ್ರಾಯೇಲ್ ಜನಾಂಗವನ್ನ ಬೆನ್ನಟ್ಟಿ ಬಂದ ಫರೋಹನ ಸೈನ್ಯ ಸಮುದ್ರದಲ್ಲಿ ಕೆಡವಿ ಹಾಕಲ್ಪಟ್ಟಿತು. ದಡವನ್ನ ಸೇರಿದ ಇಸ್ರಾಯೇಲರು ಹುಡುಕಿದರೂ ಅವರ ಕಣ್ಣಿಗೆ ಶತ್ರುಗಳು ಕಾಣಿಸಲಿಲ್ಲ. ದೀನ ದಲಿತರು ಬಾಧ್ಯಸ್ಥರಾಗುವರು, ನಾಡಿಗೆ ಆನಂದಿಸುವರು, ಅಲ್ಲಿ ದೊರಕುವ ಸುಖ ಶಾಂತಿಗೆ. ಮತ್ತಾಯ 5:5. ವಿನಯಶೀಲರು, ವಿನಯತೆಯಲ್ಲಿರುವವರು ಭಾಗ್ಯವಂತರು, ದೇವರ ವಾಗ್ದತ್ತ ನಾಡನ್ನ ವಶಪಡಿಸಿಕೊಳ್ಳುವರು. ಭೂಮಿಯನ್ನು ಅವರು ವಶಪಡಿಸಿಕೊಳ್ಳುವರು. ಭೂಮಿಯಲ್ಲಿ ಅವರು ಸುಖ ನೆಮ್ಮದಿಯಿಂದ ದೀರ್ಘಕಾಲ ಬದುಕಿ ಬಾಳುವರು. ದುರ್ಜನನು ಊಡಿಯನು ಒಳಸಂಚು, ಸಜ್ಜನನ ವಿರುದ್ಧ ಕಟಕಟನೆ ಹಲ್ಲು ಕಡಿಯುತ್ತೇನೆಂದು ಆತನ ವಿರುದ್ಧ. ಅಂತವನ ಕಂಡು ಪ್ರಭು ನಗುತ್ತಿಯನು, ಅವನಿಗೊದಗಲಿಯ ಗತಿಯನ್ನು ಕಾಣುತ್ತೀಯನು. ದುರ್ಜನರು ಮಾಡುವ ಕುತಂತ್ರಗಳನ್ನ ಪ್ರಭು ಪರಲೋಕದಿಂದ ವೀಕ್ಷಿಸಿ ನಗ್ತಾರಂತೆ. ಏನೆಲ್ಲಾ ಕುತಂತ್ರ ಮಾಡ್ತಾ ಇದೀಯಾ, ಆದರೆ ನಿನ್ನ ಅಂತ್ಯ ನನಗೆ ಗೊತ್ತು ಎಂದು ದೇವರು ಪರಲೋಕದಿಂದ ಅದನ್ನು ನೋಡಿ ನಗುವರು. ಹಿಡಿದಿಯ ಕತ್ತಿ ಹಿಡಿದವರ ಎದೆಯನೇ ಇರುವುದು, ಎತ್ತಿದ ಬಿಲ್ಲು ಬಾಣ ಸಿಡಿದು ಮುರಿಯುವುದು. ಕತ್ತಿಯನ್ನು ಎತ್ತುವವನು ಕತ್ತಿಯಿಂದಲೇ ಹತನಾಗುವನು. ಬಾಣವನ್ನ ಹೂಡುವವನು ಆ ಬಾಣ ಅವನಿಗೆ ತಿರುಗೇಟಾಗಿ ಬರುವುದು. ದುರುಳರ ವಿಪುಲ ಆಸ್ತಿ ಪಾಸ್ತಿಗಿಂತಲೂ ಸತ್ಯವಂತರ ಬಡತನವೆನಿತೋ ಮಿಗಿಲು. ಬತ್ತಿ ಹೋಗುವುದು ದುರ್ಜನರ ಭುಜಬಲ, ಸತ್ಯವಂತರಿಗೆ ಪ್ರಭುವೇ ಉನ್ನತ ಬಲ. ಸತ್ಯವಂತರಿಗೆ, ನ್ಯಾಯ ನೀತಿಗಾಗಿ ಹಸಿದು ಆತೊರೆಯುವವರಿಗೆ, ಸರ್ವೇಶ್ವರನಲ್ಲಿ ವಿಶ್ವಾಸವಿಟ್ಟವರಿಗೆ ದೇವರೇ ಅವರ ಭುಜಬಲ, ದೇವರೇ ಅವರ ರಕ್ಷಣಾ ಬಲ. ಸಜ್ಜನರಿಗೆ ಸಿಗುವ ಸೊತ್ತು ಶಾಶ್ವತ, ಪ್ರಭುವಿಗೆ ಗೊತ್ತು ಅವರ ಬಾಳಿನ ಅಂತ್ಯ. ಸಜ್ಜನರಿಗೆ ಸಿಗುವ ಸೊತ್ತು ಶಾಶ್ವತ. ಮಕ್ಕಳು ಮೊಮ್ಮಕ್ಕಳನ್ನು ನೀನು ಪಡೆದುಕೊಳ್ಳುವೆ, 4 ತಲೆಮಾರುಗಳನ್ನು ಕಾಣುವೆ.
ನಿನ್ನ ಜೀವಮಾನ ಕಾಲವೆಲ್ಲ ಜೆರುಸಲೇಮಿನ ಶುಭವನ್ನು ನೀನು ಕಾಣುವೆ. ಸಜ್ಜನರು ಅಂದರೆ ಯಾರು? ನೀತಿವಂತರು. ನೀತಿವಂತರು ಯಾರು? ಪ್ರಭು ಯೇಸುವಿನ ರಕ್ತದಿಂದ ಪರಿಶುದ್ಧಗೊಳಿಸಲ್ಪಟ್ಟವರು ನೀತಿವಂತನಾಗಿ ಸಜ್ಜನನಾಗಿ ಎಣಿಕೆ ಮಾಡುತ್ತಾನೆ. ದುರುಳರ ಬೆಡಗೋ ಬಾಡಿ ಹೋಗುವುದು ಹುಲ್ಲಿನಂತೆ, ಶತ್ರುಗಳು ತೇಲಿ ಹೋಗುವರು ಹೊಗೆಯಂತೆ. ಒಂದು ಕ್ಷಣಗಳ ನಾವು ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಸಜ್ಜನರು ನಾಡನ್ನ ವಶಪಡಿಸಿಕೊಳ್ಳುವರು. ಸಜ್ಜನರು ಸುಖ ಶಾಂತಿ ಸಮಾಧಾನ ನೆಮ್ಮದಿಯಿಂದ ಬಾಳುವರು. ಅವರ ವಿರುದ್ಧ ದುರ್ಜನರು ಎಷ್ಟೇ ಕುತಂತ್ರಗಳನ್ನು ಎಸಗಿದರು ಪರಲೋಕದಲ್ಲಿರುವ ಪ್ರಭು ಅದನ್ನು ನೋಡಿ ನಗುವನು. ಅವರು ತರಗಲೆಯಂತೆ ಒಣಗಿದ ಎಲೆಗಳು ಉದುರಿ ಹೋಗುವಂತೆ ನಾಶವಾಗಿ ಹೋಗುವರು. ಯೆಶಾಯ 41:10-14 ಈ ಸಮಯದಲ್ಲಿ ಜೀವಸ್ವರವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು ಸಮರ್ಪಣೆ ಮಾಡುತ್ತೇನೆ. ಭಯಪಡಬೇಡ, ಹೆದರಬೇಡ, ದಿಗ್ಭ್ರಮೆಗೊಳ್ಳದಿರು. ನಾನೇ ದೇವರು, ನಿನಗೆ ಶಕ್ತಿ ನೀಡುವೆ, ಸಹಾಯ ಮಾಡುವೆ. ನನ್ನ ವಿಜಯ ಹಸ್ತದಲ್ಲಿ ನಿಮ್ಮನ್ನು ಮುನ್ನಡೆಸುವೆನು. ಹುಡುಕಿದರೂ ನಿಮ್ಮ ಶತ್ರುಗಳು ನಿಮ್ಮ ಕಣ್ಣಿಗೆ ಕಾಣಸಿಗರು. ಯಾಕೋಬನೇ, ಉಳುವಿನಂತಿರುವ ಇಸ್ರಾಯೇಲೇ, ಭಯಪಡಬೇಡ, ಸರ್ವೇಶ್ವರನಾದ ನಾನೇ ನಿನ್ನ ಸಹಾಯಕ, ನಿನ್ನ ಕೈ ಹಿಡಿದು ಮುನ್ನಡೆಸುವೆನೆಂದು ನುಡಿದಿರುವ ಪ್ರಭು ಯೇಸು ಈ ದಿನ ಈ ಸಹೋದರ ಸಹೋದರಿಗೆ ವಿರುದ್ಧವಾಗಿ ಕಾರ್ಯ ಮಾಡುತ್ತಿರುವ ರೋಗ ರುಜಿನದ ದುರಾತ್ಮಗಳು, ವಿಷ ವೈರಸ್ಗಳು, ಕಣ್ಣಿಗೆ ಕಾಣದ ಶರೀರ ಗಣಗಳು, ಮಾನುಷಿಕನ ಎಲ್ಲ ಕುತಂತ್ರಗಳು, ಸೈತಾನನ ಎಲ್ಲ ಒಳತಂತ್ರಗಳು ಯೇಸುವಿನ ನಾಮದಲ್ಲಿ ನಿಷ್ಕ್ರಿಯವಾಗಲಿ. ಸರ್ವೇಶ್ವರನೇ ನಮ್ಮ ಭುಜಬಲ, ನನ್ನ ಯೇಸು ನನ್ನ ರಕ್ಷಕ ಎಂದು ಈ ಜೀವನ ಯಾತ್ರೆಯನ್ನು ಪ್ರಭುವಿಗೆ ಕೈಗೆ ಒಪ್ಪಿಸಿ ನಿಶ್ಚಿಂತೆಯಿಂದ ಆಗಿರೋಣ, ನೆಮ್ಮದಿಯಾಗಿರೋಣ. ಹೂಗಳನ್ನು ಪೋಷಿಸಿ ಪರಾಂಬರಿಸುವ ದೇವರು, ಹಕ್ಕಿಗಳನ್ನ ಹೊಟ್ಟೆ ತುಂಬುವಷ್ಟು ಆಹಾರ ಕೊಡುವ ದೇವರು, ನಮ್ಮ ಕೊರತೆಗಳನ್ನು ನೀಗಿಸಿ ನಮ್ಮ ಅಗತ್ಯಗಳನ್ನು ಪೂರೈಸುವರು. ಯೇಸುವಿನ ನಾಮದಲ್ಲಿ ನಿಮ್ಮ ಕಣಜಗಳು ತುಂಬಿ ತುಳುಕಲಿ, ನಿಮ್ಮ ಕೆಲಸಗಳು ಆಶೀರ್ವದಿಸಲ್ಪಡಲಿ, ನಿಮ್ಮ ಹೋಗೋಣ ಬರೋಣ ಸಂರಕ್ಷಿಸಲ್ಪಡಲಿ. ನಿಮಗೆ ವಿರೋಧವಾಗಿ ಶತ್ರುಗಳು ಒಂದೇ ದಾರಿಯಿಂದ ಬಂದರು ಯೇಸು ನಾಮದಲ್ಲಿ 7 ದಾರಿಯಲ್ಲಿ ಚೆಲ್ಲಪಿಲ್ಲಿಯಾಗಿ ಓಡಿ ಹೋಗಲಿ. ಪವಿತ್ರಾತ್ಮರು ಜಯಧ್ವಜವನ್ನು ಹಾರಿಸಿ ನಿಮ್ಮ ಪರವಾಗಿ ಕಾರ್ಯತತ್ಪರರಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕ್ ಅನ್ನ ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನ ಹೊಂದಿಕೊಳ್ಳಿ. ದುರ್ಜನರಿಗೆ ಪ್ರಭು ವಿಮುಖನು, ಸಜ್ಜನರನ್ನು ಪ್ರಭು ಕಟಾಕ್ಷಿಸುವನು, ಅವರ ಮೊರೆಗಾತ ಕಿವಿಗೊಡುವನು. ನೀನೇ ಬುದ್ಧಿವಂತ ಎಂದು ತಿಳಿದುಕೊಳ್ಳದೆ ನಿನ್ನ ದಿನನಿತ್ಯದ ಹಾಗೂ ಹೋಗುಗಳನ್ನು ಸರ್ವೇಶ್ವರನಿಗೆ ಒಪ್ಪಿಸು. ಆತನು ನಿನ್ನ ದಾರಿಯನ್ನು ಸರಾಗ ಮಾಡಿ ಸುಕ್ಷೇಮಕರವಾದ ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸುವೆನು. ಸಜ್ಜನರು ದೇಶವನ್ನ ಸ್ವಾಧೀನಪಡಿಸಿಕೊಳ್ಳುವರು. ಸುಖ ಶಾಂತಿ ನೆಮ್ಮದಿಯಿಂದ ನಾವು ಜೀವಿಸುವೆವು ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು.